ವಿಶೇಷ ಏನಂತಂದ್ರೆ ಇಲ್ಲಿ ನಡೆಯುವಂತಹ ಕೇಕ್ ಶೋ. ಈ ಕೇಕ್ ಶೋನ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಕೇಕ್ ನ ಮೂಲಕ ಆನೆ ಅಂಬಾರಿ, KRS ಡ್ಯಾಮ್, ಮೈಸೂರಿನ ಅರಮನೆ ಇತ್ಯಾದಿ ಇತ್ಯಾದಿ ವಿಶೇಷ ಕಲಾಕೃತಿಗಳು ಜನರ ಕಣ್ಮನ ಸೆಳೀತಾ ಇದೆ. ನಿಮಗೆ ನೋಡಿದ ತಕ್ಷಣ ರಿಯಲ್ ಅನ್ಬೇಕು ಅಥವಾ ಆಟಿಕೆ ಗೊಂಬೆ ಅನ್ಬೇಕು, ಆದ್ರೆ ಖಂಡಿತ ಅದಲ್ಲ. ಎಲ್ಲವೂ ಕೂಡ ಕೇಕ್ ನಿಂದಲೇ ನಿರ್ಮಾಣ ಆಗಿದ್ದೆ. ವಾಹ್, ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ, ನೋಡಿದ್ರೆ ಎಷ್ಟು ಖುಷಿ ಆಗ್ಬೇಡ. ಬನ್ನಿ, ಈ ವಿಶೇಷ ವರದಿಯಲ್ಲಿ ನಿಮಗೆ ಆ ಕೇಕ್ ನ ವಿಶೇಷತೆಯನ್ನು ತೋರಿಸ್ತೀವಿ. ಮೈಸೂರು ದಸರಾ ಆರಂಭವಾಗಿದೆ. ಇಂದಿಗೆ 2ನೇ ದಿನ. ತುಂಬಾ ಅದ್ಭುತ ಕಾರ್ಯಕ್ರಮಗಳು ನಡೀತಿದೆ. ಮತ್ತೊಂದ್ ಕಡೆ ಮೈಸೂರು ಅಂದ್ರೆ ತಟ್ಟಂತ ನೆನಪಾಗೋದು ಮೈಸೂರು ಪ್ಯಾಲೇಸ್, KRS, ಮತ್ತೊಂದ್ ಕಡೆ ಜಂಬೂ ಸವಾರಿ. ಈ ಎಲ್ಲಾ ದೃಶ್ಯಗಳು ಒಂದೇ ಕಡೆ ನಿರ್ಮಾಣವಾಗಿದೆ. ಅದು ಕೇಕ್ ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಾನೀಗ ಮಹಾರಾಜ ಕ್ರೀಡಾಂಗಣದಲ್ಲಿದ್ದೇನೆ. ನೋಡ್ತಿರ್ಬೋದು ಆ ಜಂಬೂ ಸವಾರಿಯ ಆ ಕೇಕ್ ಯಾವ ರೀತಿ ರೆಡಿ ಮಾಡಿದ್ದಾರೆ. ಇದು ಗೊಂಬೆ ಎಲ್ಲ, ನಿಜವಾದ ಕೇಕ್ ನಿಂದ ಮಾಡಿರುವ ದೃಶ್ಯ ಇದು. ಒಂದ್ ಕಡೆ ಮಾವುತ, ಮತ್ತೊಂದ್ ಕಡೆ ಅಂಬಾರಿ, 3 ಆನೆಗಳನ್ನ ಕೇಕ್ ನಲ್ಲಿ ನಿರ್ಮಾಣ ಮಾಡಿದರೆ. ತುಂಬಾ ಅದ್ಭುತವಾಗಿ ಮಾಡಿದರೆ. ಸಾಕಷ್ಟು ಜನ ಬಂದು ವೀಕ್ಷಣೆ ಮಾಡ್ತಿದ್ದಾರೆ. ಇದೇನೋ ನಾವು ಸಡನ್ ಆಗಿ ಗೊಂಬೆ ಅನ್ಕೋಬಹುದು, ಆದ್ರೆ ಇದು ಗೊಂಬೆ ಅಲ್ಲ, ಕೇಕ್ ಮುಖಾಂತರ ಮಾಡಿದ್ದಾರೆ. ವಿವಿಧ ಫ್ಲೇವರ್ ಬಳಸಿ ಈ ಒಂದು ಕಲ್ಪನೆಯನ್ನ ಅಂದ್ರೆ ಈ ಒಂದು ಕೇಕ್ ಅನ್ನ ರೆಡಿ ಮಾಡಿದ್ದಾರೆ. ಈ ಒಂದು ದೃಶ್ಯವನ್ನ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಇದು ಮಹಾರಾಜರಿಗೆ ತುಂಬಾ ಹೆಗ್ಗುರುತು. ಇದು ವಿಜಯದಶಮಿದಂದು ನಡೆಯುವ ಜಂಬೂ ಸವಾರಿ ತುಂಬಾ ಅದ್ಭುತವಾಗಿದೆ. ಮತ್ತೊಂದ್ ಕಡೆ ಮಹಾರಾಜ ಅವರಿಗೆ ತುಂಬಾ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆ ಒಂದು ದೃಶ್ಯ ನೋಡ್ತಿರ್ಬೋದು. ಒಂದ್ ಕಡೆ ತಬಲಾ, ಹಾರ್ಮೋನಿಯಂ ಎಲ್ಲ ಕೇಕ್ ನಿಂದ ಮಾಡಿದ್ದು. ನೀವೇನಾದ್ರೂ ಇದು ನಿಜನಾ ತಂದಿಟ್ಟಿದ್ದೀರಾ ಅಂತ ಅನ್ಕೋಬೇಕು. ಇದು ನಿಜವಾದ ತಬಲಾ, ಹಾರ್ಮೋನಿಯಂ ಅಲ್ಲ, ಕೇಕ್ ನಿಂದ ಮಾಡಿರುವ ತಬಲಾ, ಹಾರ್ಮೋನಿಯಂ ಯಾವ ರೀತಿ ಇದೆ ನೋಡಿ. ನಾವು ಡೈರೆಕ್ಟ್ ಕೇಕ್ ನೋಡಿದಂಗೆ ಆಗುತ್ತೆ. ಒಂದು ನಿಜವಾದ ಹಾರ್ಮೋನಿಯಂ, ತಬಲಾ ನೋಡಿದಂಗೆ ಆಗುತ್ತೆ. ಬಟ್ ಇದು ಕೇಕ್ ನಿಂದ ಮಾಡಿರುವ ದೃಶ್ಯ. ಮತ್ತೊಂದ್ ಕಡೆ ಗಡಿಯಾರ, ಇದು ಮೈಸೂರಿನ ಕೇಂದ್ರ ಬಿಂದು. ಇದು ಆ ದೊಡ್ಡ ಗಡಿಯಾರ ಯಾವ ರೀತಿ ಅಂದ್ರೆ ನೀವು ಮೈಸೂರು ಬಂದ ತಕ್ಷಣ ದೊಡ್ಡ ಗಡಿಯಾರ ಕಾಣುತ್ತೆ. ಇದು ನೋಡಿ ಯಾವ ರೀತಿ ಕೇಕ್ ನಿಂದ ಅದ್ಭುತವಾಗಿ ಮಾಡಿದ್ದಾರೆ. ಇದು ನಿಜವಾದ ಗಡಿಯಾರ ಏನಾದ್ರು ತಂದಿಟ್ಟಿದಾರ, ಏನಾದ್ರು ರೆಡಿ ಮಾಡಿ ಇಟ್ಟಿದಾರ ಅಂತ ಅನ್ಕೋಬಹುದು. ಬಟ್ ಕೇಕ್ ನಿಂದ ಮಾಡಿರೋ ದೃಶ್ಯ ಇದು. ತುಂಬಾ ಅದ್ಭುತವಾದ ಕಲ್ಪನೆ. ಮಹಾರಾಜರಿಗೆ ಅಂದ್ರೆ ಮೈಸೂರಿನ ಹೆಗ್ಗುರುತುಗಳು ಇವೆಲ್ಲ. ಈ ಸುಮಾರು 4-5 ಈ ಕೇಕ್ ನಿಂದ ಮಾಡಿರುವ ದೃಶ್ಯಗಳು ತುಂಬಾ ಹೆಗ್ಗುರುತು ಮೈಸೂರಿಗೆ. ಮತ್ತೊಂದ್ ಕಡೆ HL ಬಿಲ್ಡಿಂಗ್ ಕೇಕ್ ಮುಖಾಂತರ ಮಾಡಿದರೆ. ಅಂದ್ರೆ ಯಾವ ರೀತಿ ಬಣ್ಣ ಇದೆ ಎಲ್ಲ ಅದೇ ರೀತಿ ಕೇಕ್ ನಲ್ಲಿ ಮಾಡಿದರೆ. ತುಂಬಾ ಕೆಜಿ ಅಂದ್ರೆ ತುಂಬಾ ವೆರೈಟಿ ಕೇಕ್ ಅನ್ನು ಬೆಳೆಸಿದ್ದಾರೆ, ಪೇಸ್ಟ್ರಿ ಬೆಳೆಸಿದ್ದಾರೆ. ನೋಡ್ತಿರ್ಬೋದು ಒಂದ್ ಕಡೆ ಮಹಾರಾಜರ ಕನಸು ಇದು. ಒಂದ್ ಕಡೆ ಫೈಟರ್ ಜೆಟ್ ಆಯ್ತು ತಂದು ಕೇಕ್ ನಲ್ಲಿ ರೆಡಿ ಮಾಡಿದ್ದಾರೆ. ಇದು ಯಾವುದು ಗೊಂಬೆ ಅಲ್ಲ, ಇದು ಕೇಕ್ ನಿಂದ ಮಾಡಿರುವ ದೃಶ್ಯ. ಮತ್ತು ಮಹಾರಾಜರ ಫೋಟೋಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅವರ ಹೆಗ್ಗುರುತು, ಅವರ ಬಾಲ್ಯದ ಜೀವನ, ಬಾಲ್ಯದ ಫೋಟೋಗಳನ್ನ ಇಟ್ಟಿದ್ದಾರೆ. ಮತ್ತೊಂದಿಗೆ HL ಬಿಲ್ಡಿಂಗ್ ಸಹ ಕೇಕ್ ಮುಖಾಂತರ ಮಾಡಿದ್ದಾರೆ. ಮತ್ತೊಂದ್ ಕಡೆ ಮಹಾರಾಜರ ಬಾಲ್ಯದ ಫೋಟೋಗಳನ್ನ ಇಟ್ಟಿದ್ದಾರೆ. ಮತ್ತು ಅವರ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೊಂದ್ ಕಡೆ ನೋಡ್ತಿರ್ಬೋದು KRS ಡ್ಯಾಮ್. ಇದೇನು ನಿಜವಾದ ಡ್ಯಾಮ್ ಅನ್ಕೋಬೇಕು, ಬಟ್ ನಿಜವಾದ ಡ್ಯಾಮ್ ಅಲ್ಲ, ಕೇಕ್ ನಿಂದ ಮಾಡಿರುವ ಡ್ಯಾಮ್ ಇದು KRS. ತುಂಬಾ ಅದ್ಭುತವಾಗಿದೆ. ಸಾಕಷ್ಟು ಜನ ಬಂದು ವೀಕ್ಷಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಮೈಸೂರಿನ ಪ್ರತಿಯೊಂದು ಹೆಗ್ಗುರುತನ್ನ ಈ ಒಂದು ಕೇಕ್ ಶೋ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ಕಲಾವಿದರು. ತುಂಬಾ ಕಷ್ಟಪಟ್ಟಿದ್ದಾರೆ, 5-6 ತಿಂಗಳು ಕಷ್ಟಪಟ್ಟಿದ್ದಾರೆ. ಇದು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ 2-3 ದಿನಕ್ಕೆ ಕೇಕ್ ಅನ್ನ ಹಾಳಾಗೋಗುತ್ತೆ. ಬಟ್ ಇಷ್ಟು ದಿನ ವೇಟ್ ಮಾಡಿ ಕೆಲವು ಅರಮನೆ ಮಾಡಿದ್ದಾರೆ, ಮೈಸೂರು ಪ್ಯಾಲೇಸ್ ಮಾಡಿದ್ದಾರೆ, 4 ತಿಂಗಳ ಟೈಮ್ ತಗೊಂಡಿದ್ರೆ. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಸಾಕಷ್ಟು ಜನರು ಬಂದು ಈ ಒಂದು ಕೇಕ್ ಶೋ ಅನ್ನ ವಿಸಿಟ್ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶೇಷ ಏನಂತಂದ್ರೆ ಇಲ್ಲಿ ನಡೆಯುವಂತಹ ಕೇಕ್ ಶೋ. ಈ ಕೇಕ್ ಶೋನ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಕೇಕ್ ನ ಮೂಲಕ ಆನೆ ಅಂಬಾರಿ, KRS ಡ್ಯಾಮ್, ಮೈಸೂರಿನ ಅರಮನೆ ಇತ್ಯಾದಿ ಇತ್ಯಾದಿ ವಿಶೇಷ ಕಲಾಕೃತಿಗಳು ಜನರ ಕಣ್ಮನ ಸೆಳೀತಾ ಇದೆ. ನಿಮಗೆ ನೋಡಿದ ತಕ್ಷಣ ರಿಯಲ್ ಅನ್ಬೇಕು ಅಥವಾ ಆಟಿಕೆ ಗೊಂಬೆ ಅನ್ಬೇಕು, ಆದ್ರೆ ಖಂಡಿತ ಅದಲ್ಲ. ಎಲ್ಲವೂ ಕೂಡ ಕೇಕ್ ನಿಂದಲೇ ನಿರ್ಮಾಣ ಆಗಿದ್ದೆ. ವಾಹ್, ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ, ನೋಡಿದ್ರೆ ಎಷ್ಟು ಖುಷಿ ಆಗ್ಬೇಡ. ಬನ್ನಿ, ಈ ವಿಶೇಷ ವರದಿಯಲ್ಲಿ ನಿಮಗೆ ಆ ಕೇಕ್ ನ ವಿಶೇಷತೆಯನ್ನು ತೋರಿಸ್ತೀವಿ. ಮೈಸೂರು ದಸರಾ ಆರಂಭವಾಗಿದೆ. ಇಂದಿಗೆ 2ನೇ ದಿನ. ತುಂಬಾ ಅದ್ಭುತ ಕಾರ್ಯಕ್ರಮಗಳು ನಡೀತಿದೆ. ಮತ್ತೊಂದ್ ಕಡೆ ಮೈಸೂರು ಅಂದ್ರೆ ತಟ್ಟಂತ ನೆನಪಾಗೋದು ಮೈಸೂರು ಪ್ಯಾಲೇಸ್, KRS, ಮತ್ತೊಂದ್ ಕಡೆ ಜಂಬೂ ಸವಾರಿ. ಈ ಎಲ್ಲಾ ದೃಶ್ಯಗಳು ಒಂದೇ ಕಡೆ ನಿರ್ಮಾಣವಾಗಿದೆ. ಅದು ಕೇಕ್ ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಾನೀಗ ಮಹಾರಾಜ ಕ್ರೀಡಾಂಗಣದಲ್ಲಿದ್ದೇನೆ. ನೋಡ್ತಿರ್ಬೋದು ಆ ಜಂಬೂ ಸವಾರಿಯ ಆ ಕೇಕ್ ಯಾವ ರೀತಿ ರೆಡಿ ಮಾಡಿದ್ದಾರೆ. ಇದು ಗೊಂಬೆ ಅಲ್ಲ, ನಿಜವಾದ ಕೇಕ್ ನಿಂದ ಮಾಡಿರುವ ದೃಶ್ಯ ಇದು. ಒಂದ್ ಕಡೆ ಮಾವುತ, ಮತ್ತೊಂದ್ ಕಡೆ ಅಂಬಾರಿ,
3 ಆನೆಗಳನ್ನ ಕೇಕ್ ನಲ್ಲಿ ನಿರ್ಮಾಣ ಮಾಡಿದರೆ, ತುಂಬಾ ಅದ್ಭುತವಾಗಿ ಮಾಡಿದರೆ. ಸಾಕಷ್ಟು ಜನ ಬಂದು ವೀಕ್ಷಣೆ ಮಾಡ್ತಿದ್ದಾರೆ. ಇದೇನೋ ನಾವು ಸಡನ್ ಆಗಿ ಗೊಂಬೆ ಅನ್ಕೋಬಹುದು, ಆದ್ರೆ ಇದು ಗೊಂಬೆ ಅಲ್ಲ, ಕೇಕ್ ಮುಖಾಂತರ ಮಾಡಿದ್ದಾರೆ. ವಿವಿಧ ಫ್ಲೇವರ್ ಬಳಸಿ ಈ ಒಂದು ಕಲ್ಪನೆಯನ್ನ ಅಂದ್ರೆ ಈ ಒಂದು ಕೇಕ್ ಅನ್ನ ರೆಡಿ ಮಾಡಿದ್ದಾರೆ, ಈ ಒಂದು ದೃಶ್ಯವನ್ನ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಇದು ಮಹಾರಾಜರಿಗೆ ತುಂಬಾ ಹೆಗ್ಗುರುತು. ಇದು ವಿಜಯದಶಮಿದಂದು ನಡೆಯುವ ಜಂಬೂ ಸವಾರಿ ತುಂಬಾ ಅದ್ಭುತವಾಗಿದೆ. ಮತ್ತೊಂದ್ ಕಡೆ ಮಹಾರಾಜ ಅವರಿಗೆ ತುಂಬಾ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆ ಒಂದು ದೃಶ್ಯ ನೋಡ್ತಿರ್ಬೋದು. ಒಂದ್ ಕಡೆ ತಬಲಾ, ಹಾರ್ಮೋನಿಯಂ ಎಲ್ಲ ಕೇಕ್ ನಿಂದ ಮಾಡಿದ್ದು. ನೀವೇನಾದ್ರೂ ಇದು ನಿಜನಾ ತಂದಿಟ್ಟಿದ್ದೀರಾ ಅಂತ ಅನ್ಕೋಬೇಕು. ಇದು ನಿಜವಾದ ತಬಲಾ ಹಾರ್ಮೋನಿಯಂ ಅಲ್ಲ, ಕೇಕ್ ನಿಂದ ಮಾಡಿರುವ ತಬಲಾ ಹಾರ್ಮೋನಿಯಂ ಯಾವ ರೀತಿ ಇದೆ ನೋಡಿ. ನಾವು ಡೈರೆಕ್ಟ್ ಆಗಿ ಕೇಕ್ ನೋಡಿದಂಗೆ ಆಗುತ್ತೆ, ಒಂದು ನಿಜವಾದ ಹಾರ್ಮೋನಿಯಂ ತಬಲಾ ನೋಡಿದಂಗೆ ಆಗುತ್ತೆ. ಬಟ್ ಇದು ಕೇಕ್ ನಿಂದ ಮಾಡಿರುವ ದೃಶ್ಯ. ಮತ್ತೊಂದ್ ಕಡೆ ಗಡಿಯಾರ, ಇದು ಮೈಸೂರಿನ ಕೇಂದ್ರ ಬಿಂದು. ಇದು ಆ ದೊಡ್ಡ ಗಡಿಯಾರ ಯಾವ ರೀತಿ ಅಂದ್ರೆ ನೀವು ಮೈಸೂರು ಬಂದ ತಕ್ಷಣ ದೊಡ್ಡ ಗಡಿಯಾರ ಕಾಣುತ್ತೆ. ಇದು ನೋಡಿ ಯಾವ ರೀತಿ ಕೇಕ್ ನಿಂದ ಅದ್ಭುತವಾಗಿ ಮಾಡಿದ್ದಾರೆ. ಇದು ನಿಜವಾದ ಗಡಿಯಾರ ಏನಾದ್ರು ತಂದಿಟ್ಟಿದಾರ, ಏನಾದ್ರು ರೆಡಿ ಮಾಡಿ ಇಟ್ಟಿದಾರ ಅಂತ ಅನ್ಕೋಬಹುದು. ಬಟ್ ಕೇಕ್ ನಿಂದ ಮಾಡಿರೋ ದೃಶ್ಯ. ಇದು ತುಂಬಾ ಅದ್ಭುತವಾದ ಕಲ್ಪನೆ. ಮಹಾರಾಜರಿಗೆ ಅಂದ್ರೆ ಮೈಸೂರಿನ ಹೆಗ್ಗುರುತುಗಳು ಇವೆಲ್ಲ. ಈ ಸುಮಾರು 4-5 ಈ ಕೇಕ್ ನಿಂದ ಮಾಡಿರುವ ದೃಶ್ಯಗಳು ತುಂಬಾ ಹೆಗ್ಗುರುತು ಮೈಸೂರಿಗೆ. ಮತ್ತೊಂದ್ ಕಡೆ HL ಬಿಲ್ಡಿಂಗ್ ಕೇಕ್ ಮುಖಾಂತರ ಮಾಡಿದರೆ. ಅಂದ್ರೆ ಯಾವ ರೀತಿ ಬಣ್ಣ ಇದೆ ಎಲ್ಲ ಅದೇ ರೀತಿ ಕೇಕ್ ನಲ್ಲಿ ಮಾಡಿದರೆ. ತುಂಬಾ ಕೆಜಿ ಅಂದ್ರೆ ತುಂಬಾ ವೆರೈಟಿ ಕೇಕ್ ಅನ್ನು ಬೆಳೆಸಿದ್ದಾರೆ, ಪೇಸ್ಟ್ರಿ ಬೆಳೆಸಿದ್ದಾರೆ. ನೋಡ್ತಿರ್ಬೋದು. ಒಂದ್ ಕಡೆ ಮಹಾರಾಜರ ಕನಸು ಇದು. ಒಂದ್ ಕಡೆ ಫೈಟರ್ ಜೆಟ್ ಆಯ್ತು ತಂದು ಕೇಕ್ ನಲ್ಲಿ ರೆಡಿ ಮಾಡಿದ್ದಾರೆ. ಇದು ಯಾವುದು ಗೊಂಬೆ ಅಲ್ಲ, ಇದು ಕೇಕ್ ನಿಂದ ಮಾಡಿರುವ ದೃಶ್ಯ. ಮತ್ತು ಮಹಾರಾಜರ ಫೋಟೋಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅವರ ಹೆಗ್ಗುರುತು, ಅವರ ಬಾಲ್ಯದ ಜೀವನ, ಬಾಲ್ಯದ ಫೋಟೋಗಳನ್ನ ಇಟ್ಟಿದ್ದಾರೆ. ಮತ್ತೊಂದಿಗೆ HL ಬಿಲ್ಡಿಂಗ್ ಸಹ ಕೇಕ್ ಮುಖಾಂತರ ಮಾಡಿದ್ದಾರೆ. ಮತ್ತೊಂದು ಕಡೆ ಮಹಾರಾಜರ ಬಾಲ್ಯದ ಫೋಟೋಗಳನ್ನ ಇಟ್ಟಿದ್ದಾರೆ. ಮತ್ತು ಅವರ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೊಂದ್ ಕಡೆ ನೋಡ್ತಿರ್ಬೋದು KRS ಡ್ಯಾಮ್. ಇದೇನು ನಿಜವಾದ ಡ್ಯಾಮ್ ಅನ್ಕೋಬೇಕು, ಬಟ್ ನಿಜವಾದ ಡ್ಯಾಮ್ ಅಲ್ಲ, ಕೇಕ್ ನಿಂದ ಮಾಡಿರುವ ಡ್ಯಾಮ್ ಇದು KRS. ತುಂಬಾ ಅದ್ಭುತವಾಗಿದೆ. ಸಾಕಷ್ಟು ಜನ ಬಂದು ವೀಕ್ಷಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಮೈಸೂರಿನ ಪ್ರತಿಯೊಂದು ಹೆಗ್ಗುರುತನ್ನ ಈ ಒಂದು ಕೇಕ್ ಶೋ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ಕಲಾವಿದರು. ತುಂಬಾ ಕಷ್ಟಪಟ್ಟಿದ್ದಾರೆ, 5-6 ತಿಂಗಳು ಕಷ್ಟಪಟ್ಟಿದ್ದಾರೆ. ಇದು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ 2-3 ದಿನಕ್ಕೆ ಕೇಕ್ ಅನ್ನ ಹಾಳಾಗೋಗುತ್ತೆ. ಬಟ್ ಇಷ್ಟು ದಿನ ವೇಟ್ ಮಾಡಿ ಕೆಲವು ಅರಮನೆ ಮಾಡಿದ್ದಾರೆ, ಮೈಸೂರು ಪ್ಯಾಲೇಸ್ ಮಾಡಿದ್ದಾರೆ, 4 ತಿಂಗಳ ಟೈಮ್ ತಗೊಂಡಿದ್ರೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಸಾಕಷ್ಟು ಜನರು ಬಂದು ಈ ಒಂದು ಕೇಕ್ ಶೋ ಅನ್ನ ವಿಸಿಟ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶೇಷ ಏನಂತಂದ್ರೆ ಇಲ್ಲಿ ನಡೆಯುವಂತಹ ಕೇಕ್ ಶೋ, ಈ ಕೇಕ್ ಶೋನ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಕೇಕ್ ನ ಮೂಲಕ ಆನೆ ಅಂಬಾರಿ, KRS ಡ್ಯಾಮ್, ಮೈಸೂರಿನ ಅರಮನೆ ಇತ್ಯಾದಿ ವಿಶೇಷ ಕಲಾಕೃತಿಗಳು ಜನರ ಕಣ್ಮನ ಸೆಳೀತಾ ಇದೆ. ನಿಮಗೆ ನೋಡಿದ ತಕ್ಷಣ ರಿಯಲ್ ಅನ್ಬೇಕು ಅಥವಾ ಆಟಿಕೆ ಗೊಂಬೆ ಅನ್ಬೇಕು, ಆದ್ರೆ ಖಂಡಿತ ಅದಲ್ಲ. ಎಲ್ಲವೂ ಕೂಡ ಕೇಕ್ ನಿಂದಲೇ ನಿರ್ಮಾಣ ಆಗಿದ್ದೆ. ವಾಹ್, ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ, ನೋಡಿದ್ರೆ ಎಷ್ಟು ಖುಷಿ ಆಗ್ಬೇಡ. ಬನ್ನಿ, ಈ ವಿಶೇಷ ವರದಿಯಲ್ಲಿ ನಿಮಗೆ ಆ ಕೇಕ್ ನ ವಿಶೇಷತೆಯನ್ನು ತೋರಿಸ್ತೀವಿ. ಮೈಸೂರು ದಸರಾ ಆರಂಭವಾಗಿದೆ. ಇಂದಿಗೆ 2ನೇ ದಿನ. ತುಂಬಾ ಅದ್ಭುತ ಕಾರ್ಯಕ್ರಮಗಳು ನಡೀತಿದೆ. ಮತ್ತೊಂದ್ ಕಡೆ ಮೈಸೂರು ಅಂದ್ರೆ ತಟ್ಟಂತ ನೆನಪಾಗೋದು ಮೈಸೂರು ಪ್ಯಾಲೇಸ್, KRS, ಮತ್ತೊಂದ್ ಕಡೆ ಜಂಬೂ ಸವಾರಿ. ಈ ಎಲ್ಲಾ ದೃಶ್ಯಗಳು ಒಂದೇ ಕಡೆ ನಿರ್ಮಾಣವಾಗಿದೆ. ಅದು ಕೇಕ್ ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ.